ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರನ ಬಹಿರಂಗಪಡಿಸಬೇಕು. ಇಲ್ಲ, ನಾವು ಅವರು ಈ ಷಡ್ಯಂತ್ರ ಯಾಕೆ ಹೇಳಿದ್ರು? ಈ ವಿಷಯ ಬಗ್ಗೆ ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತಾರೆ. ಅವ್ರು ಯಾಕೆ ಹೇಳಿದ್ರು? ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ, ಬಹಿರಂಗಪಡಿಸಿ. ಸದನದಲ್ಲಿ ಇದ್ದಾರೆ, ಬಹಿರಂಗಪಡಿಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ. ನಾನು ನೂರು ಶಿವಕುಮಾರ್ ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ, ಆ 101ನೇ ಶಿವಕುಮಾರ್ ಇವಾಗ ಹೇಳಿ ಯಾರ ಷಡ್ಯಂತ್ರ ಇದ್ದಾರೆ ಅಂತ ಧೈರ್ಯವಾಗಿ ಹೇಳಿ. ಈಗ SIT ರಚನೆ ಮಾಡಿದ್ಮೇಲೆ ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿಗಳು ಮನೆಗೆ ಹೋಗಿದ್ದೆ. ಅವರ ಕುಟುಂಬದವರು, ಬಹುಶಃ ಅವರ ಸೋದರ ಅಂತ ಕಾಣಿಸ್ತದೆ, ಅವರು ಅವ್ರ ಮನೆಗೆ ಬಂದು ಧನ್ಯವಾದ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ. SIT ರಚನೆ ಮಾಡಿದ್ದೀರಾ, ಇದರಿಂದ ಸತ್ಯಾಸತ್ಯತೆ ಆಚೆ ಬರ್ತದೆ, ದಯಮಾಡಿ ತನಿಖೆನ ಮಾಡಿ ನೀವು ಶೀಘ್ರವಾಗಿ ಅದನ್ನ ಬಹಿರಂಗಪಡಿಸಿ ಅಂತ ಹೇಳಿ ಹೇಳ್ಬಿಟ್ಟು ಹೋದ್ರು ನಮ್ಮ ಮುಂದೆನೆ. ಅವರೇ ಒಪ್ಕೊಳ್ಳೋದು, ಅವ್ರ ಸೋದರ ಇರ್ಬೋದು, ಅವ್ರು ಬಂದಿದ್ದವರು, ನಾನಿದ್ದೆ ಅವತ್ತಲ್ಲಿ. ಅವ್ರ CCTV ಧರ್ಮಾಧಿಕಾರಿ ಹೆಗಡೆ ಅವರ ಸೋದರ ಇರ್ಬೋದು, ಅವರು ಆ CCTV ತೆಗೆಸಿ ನೋಡಿ ಮುಖ್ಯಮಂತ್ರಿಗಳ ಮನೆಗೆ ಬಂದು ಅವರು ಸ್ವಾಗತ ಬಯಸಿದ್ದಾರೆ. ಯಾರು ಬಂದಿದ್ರು ಅಂತ ನೋಡಿ ನಾವೆಲ್ಲ ಹೋದಾಗ ಡೇಟ್ ಸಮೇತ ಕೊಡ್ತೀವಿ. ಇವ್ರಿಗೆ ಯಾಕೆ ಬಂದೈತೆ ಗೊತ್ತಿಲ್ಲಪ್ಪ ನಮ್ಗೆ. ಇವ್ರು ಇದ್ರೂ ರಾಜಕೀಯ ಮಾಡಕ್ ಹೊರಟವ್ರೆ. SIT ತನಿಖೆ ನಡೀಬೇಕಾದ್ರೆ ಇವ್ರು ಯಾರು ಇವ್ರ ಮೇಲೆ ಕ್ರಮ ತಗೋಬೇಕು, ಇವ್ರ ಮೇಲೆ ಕ್ರಮ ತಗೋಬೇಕು. ಆಯ್ತು, ಇವರು ಕುತ್ಕೊಂಡು ಏನೋ ಕಾಂಗ್ರೆಸ್ನವರು ವಿರೋಧಿಗಳು ನಾವೆಲ್ಲ ಅವ್ರ ಪರ ಇದ್ದೀವಿ ಅಂತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ತನಿಖೆ ನಡೀತಾ ಇದೆ, ಕಳಂಕ ಇದು ತನಿಖೆ ಆಗಬೇಕು. ನಾವೇನೋ ವಿಲನ್ಗಳು, ಇವರೇ ಹೀರೋಗಳು ಅಂತ ಅದು ಪವಿತ್ರವಾದ ಸ್ಥಳ ಅಂತ ಎಲ್ಲರಿಗೂ ಗೊತ್ತು. ಅದು ತನಿಖೆ ನಡೀತಾ ಇದೆ. ಒಂದು ಗೊತ್ತಾಗುತ್ತೆ ಬಿಡಿ. ಅಲ್ಲೂ ರಾಜಕೀಯ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಮ ತಗೋಬೇಕು. ಮತ್ತೆ ಬಿಜೆಪಿ ನೀವಿದನ್ನ ಗಂಭೀರವಾಗಿ ತಗೊಂಡಿಲ್ಲ. ನಿಮ್ಮ ಹತ್ರ ಕೇಳಬೇಕಾಗಿಲ್ಲ. ತಡ್ಕೊಂಡಿದ್ರಿ, ಇನ್ನೊಂದು 15 ದಿವಸ 20 ದಿವಸ ಸುಮ್ಕಿರ್ರಿ, ಎಲ್ಲ ಬರುತ್ತೆ. 20 ದಿವಸ ತಡ್ರಿ, ಎಲ್ಲ ಸತ್ಯ ಬಯಲಾಗುತ್ತೆ, ಧರ್ಮಸ್ಥಳ ಪವಿತ್ರವಾಗುತ್ತೆ. ಸುಮ್ನಿರ್ರಿ ಸ್ವಲ್ಪ. ಯಾಕಿದ್ರಲ್ಲಿ ರಾಜಕೀಯ ಮಾಡ್ಕೊತೀರಾ? ಸುಮ್ಕಿರ್ರಿ.